ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನನ್ನ ವಿಡಿಯೋ ಬಂದು ಶಿವರಾತ್ರಿ ಹಬ್ಬದ ಲಾಗ್ ಆಗಿರುತ್ತೆ. ಸೊ ಹಾಗೆ ಶಿವರಾತ್ರಿ ಹಬ್ಬದ ದಿನ ಒಂದಷ್ಟು ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡಿದ್ದೆ, ಅದನ್ನು ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಯಾಕಂದರೆ ಬೆಳಿಗ್ಗೆಯಿಂದನೇ ಸ್ವಲ್ಪ ಕೆಲಸ ಜಾಸ್ತಿನೇ ಇತ್ತು ಅಂತಲೇ ಹೇಳ್ಬೋದು. ಯಾವುದೇ ಹಬ್ಬಗಳಾದರೂ ಅಷ್ಟೇ ಎಷ್ಟೊಂದು ಕೆಲಸಗಳಿರುತ್ತೆ. ಕ್ಲೀನಿಂಗ್ ಆಗಿರ್ಬೋದು, ಒಂದಷ್ಟು ಪ್ರಿಪ್ರೇಷನ್ಸ್ ಎಲ್ಲ ಇರುತ್ತೆ. ಸೊ ಎಲ್ಲ ಮುಗಿಸಿ ಅದಾದ ನಂತರ ಈ ಒಂದು ಶಿವರಾತ್ರಿ ಹಬ್ಬಕ್ಕೆ ಸೊ ಎಲ್ಲರಿಗೂ ಗೊತ್ತಿರೋ ಹಾಗೆಯೇ ನಾವು ಕೂಡ ಸಂಜೆನೇ ಪೂಜೆ ಮತ್ತು ಶಿವ ಪೂಜೆ, ಇಷ್ಟಲಿಂಗ ಪೂಜೆ ಎಲ್ಲ ಇರುತ್ತಲ್ವ, ಅದೆಲ್ಲ ಸಂಜೆನೇ ಮಾಡೋದು. ಸೊ ಸತೀಶ್ ಅವರು ಫಸ್ಟು ನಾನು ರೆಡಿ ಮಾಡಿರ್ತೀನಿ ಎಲ್ಲದನ್ನು ಕೂಡ. ಸೊ ಸತೀಶ್ ಅವ್ರು ಹೋಗಿ ಪೂಜೆ ಮಾಡಿ ಅದಾದ ನಂತರ ಅವರು ಶಿವ ಪೂಜೆಗೆ ಕೂತ್ಕೊತಾರೆ. ಶಿವ ಪೂಜೆ ಅಭಿಷೇಕಕ್ಕೋಸ್ಕರ ಒಂದಷ್ಟು ಪ್ರಿಪ್ರೇಷನ್ಸ್ ಎಲ್ಲ ಇರುತ್ತೆ. ಸೊ ಇದೆಲ್ಲ ನಾವು ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ. ಅಭಿಷೇಕಕ್ಕೆ ಅಂತ ಹೇಳಿ 9 ಥರ ಪದಾರ್ಥಗಳನ್ನ ನಾವು ಇಲ್ಲಿ ರೆಡಿ ಮಾಡಿ ಇಟ್ಟಿರ್ತೀವಿ. ಹಾಲು, ತುಪ್ಪ, ಮೊಸರು, ಜೇನುತುಪ್ಪ, ಎಳ್ನೀರು, ಅರಿಶಿಣ, ವಿಭೂತಿ, ಗಂಧ ಮತ್ತು ಹಸುವಿನ ಗಂಜಲ, ಇವಿಷ್ಟನ್ನ ನಾವು ರೆಡಿ ಮಾಡಿ ಇಟ್ಕೊಂಡು ಶಿವ ಪೂಜೆಗೆ ಬಳಸುವಂಥದ್ದು. ಸೊ ಈ ಎಲ್ಲದರಲ್ಲೂ ಅಭಿಷೇಕ ಮಾಡಿ ಅದಾದ ನಂತರ ಶಿವನ ಅಂದರೆ ಇಷ್ಟಲಿಂಗ ಏನಿರುತ್ತೆ ಅದನ್ನು ಕೈಯಲ್ಲಿ ಇಟ್ಕೊಂಡು ಪೂಜೆ ಮಾಡುವಂಥದ್ದು. ಪತ್ರಗಳಲ್ಲಿ ನಮಗೆ ಬಹುಮುಖ್ಯವಾದ ಒಂದು ಪತ್ರ ಅಂದರೆ ಬಿಲ್ವಪತ್ರೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ಶಿವನಿಗೆ ತುಂಬ ಪ್ರಿಯವಾದದ್ದು ಈ ಬಿಲ್ವಪತ್ರೆ. 3 ದಳ ಇರುವಂತಹ ಬಿಲ್ವಪತ್ರೆ ಅಂತೂ ತುಂಬಾ ಮುಖ್ಯ ಆದದ್ದು ಈ ಶಿವರಾತ್ರಿಗೆ. ಸೊ ಅದರ ಜೊತೆಗೆ ಪಂಚಪತ್ರ ಆಗಿರ್ಬೋದು, ಮತ್ತು ತುಂಬೆ ಹೂವು ಅಂತ ಹೇಳ್ತೀವಿ ಅದು, ಮತ್ತು ಇನ್ನೊಂದಷ್ಟು ಹೂಗಳು, ಬಿಳಿ ಹೂಗಳು, ಕೆಂಪು ಹೂವು, ಈ ಥರ 5 ಥರದ ಹೂಗಳು ಮತ್ತು 5 ಥರ ಪತ್ರಗಳು, ಇದನ್ನೆಲ್ಲ ಹಾಕಿ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಸೊ ನಾವು ಕೂಡ ಸಾಕಷ್ಟು ಪತ್ರಗಳೆಲ್ಲನೂ ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ತೀವಿ. ಆ್ಯಕ್ಚುಲಿ ನಮಗೆ ಇಲ್ಲಿ ಸಿಗಲ್ಲ, ಹಂಗಾಗಿ ಊರಿಂದನೇ ಕೊಟ್ಟು ಕಳಿಸಿರ್ತಾರೆ, ನಮ್ಮ ಊರಿಂದನೇ. ಹಾಗೆ ನಾನು ಕೂಡ ಬೇಗನೆ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಇವತ್ತೊಂಥರ ನೆಮ್ಮದಿ ಅಂತ ಅನಿಸುತ್ತೆ. ಯಾಕಂದರೆ ಶಿವ ಪೂಜೆನ ನಮ್ಮ ಇಷ್ಟಾನುಸಾರ ನಿಧಾನಕ್ಕೆ ಕೂತ್ಕೊಂಡು ಪೂಜೆ ಮಾಡ್ತೀವಲ್ವ, ಅದೊಂಥರ ಖುಷಿ ನನಗೆ. ಆ್ಯಕ್ಚುಲಿ ನನಗೆ ತುಂಬಾ ಇಷ್ಟ ಆಗುತ್ತೆ ಶಿವನ ಪೂಜೆ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಪೂಜೆ ಮಾಡ್ತೀನಿ ನಾನು. ಸೊ ಆವಾಗಿಂದನೂ ಅಷ್ಟೇ, ಚಿಕ್ಕಂದ್ರಿಂದನೂ ಅಪ್ಪ ಅಂದರೆ ಆವಾಗ ಈ ಥರನೇ ಮಾಡಬೇಕು ಅಂತೆಲ್ಲ ಹೇಳ್ಕೊಟ್ಟಿದ್ರಲ್ವ, ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಸಾವಧಾನವಾಗಿ ಕೂತ್ಕೊಂಡು ಪೂಜೆ ಮಾಡ್ತೀವಿ. ಇವತ್ತು ಸ್ವಲ್ಪ ಜಾಸ್ತಿನೇ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಪೂಜೆ ಮಾಡಿರ್ತೀನಿ. ಸೊ ಹಾಗೆ ಇವತ್ತಿನ ತಿಂಡಿ ಬಂದು ಅಂದರೆ ಫಲಹಾರ ಇರುತ್ತಲ್ವ, ಇವತ್ತು ಏನು ಅನ್ನ ಸಾಂಬಾರು ಏನೂ ಮಾಡಲ್ಲ, ಹಾಗಾಗಿ ಇವತ್ತು ಫಲಹಾರ ಸಿಂಪಲಾಗಿ ಉಪ್ಪಿಟ್ಟು ಮಾಡಿ ತಂಬಿಟ್ಟು ಮತ್ತು ಹಸಿರುಬೇಳೆ ಮತ್ತು ರಸಾಯನ ಇಷ್ಟನ್ನು ಮಾಡಿದ್ದೆ ಅಷ್ಟೇ. ನಾರ್ಮಲಾಗಿ ಶಿವರಾತ್ರಿಗೆ ನಾವು ಇಷ್ಟೇ ಮಾಡೋದು ಯಾವಾಗಲೂ ಕೂಡ. ಹುರಿದಕ್ಕಿ ತಂಬಿಟ್ಟು ಏನಿದೆ ಅದನ್ನು ಕೂಡ ಮಾಡಿದೆ, ಬಟ್ ಅದು ರೆಸಿಪೀಸ್ ಯಾವುದೇ ಒಂದು ನಾನು ವೀಡಿಯೋಸ್ ಏನು ಮಾಡ್ಕೊಳೋಕ್ಕಾಗಿಲ್ಲ, ತುಂಬಾ ಅರ್ಜೆಂಟ್ ಆಗ್ತಾಯಿತ್ತು. ಆ್ಯಕ್ಚುಲಿ ತುಂಬಾ ಕೆಲಸಗಳಿರುತ್ತಲ್ವ, ಹಂಗಾಗಿ ಅದೆಲ್ಲ ವೀಡಿಯೋಸ್ ಏನು ಮಾಡ್ಕೊಳೋಕ್ಕಾಗಿಲ್ಲ. ಹಾಗೆ ನನ್ನ ದೊಡ್ಡ ಮಗ ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡ, ಬಟ್ ಈ ಸರಿ ಚಿಕ್ಕ ಮಗ ಪ್ರೀತಮ್ ಬಂದಿರಲಿಲ್ಲ, ಅದೊಂಥರ ಬೇಜಾರಾಗ್ತಾಯಿತ್ತು. ಸೊ ಕಾಲ್ ಮಾಡಿ ಅವನ ಜೊತೆ ಒಂದಷ್ಟು ಮಾತಾಡಿದ್ವಿ. ಒಂದು ಸರಿನೂ ಹಬ್ಬಕ್ಕೆ ಮಕ್ಕಳಿಲ್ದೇ ಹಬ್ಬ ಮಾಡ್ತಾ ಇರಲಿಲ್ಲ, ಬಟ್ ಸಿಚುವೇಶನ್ಸ್ ಹಂಗೆ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಅವನಿಗೂ ಕೂಡ ಎಕ್ಸಾಮ್ ಇದ್ದಿದ್ದರಿಂದ ಅವನು ಬರೋಕ್ಕಾಗಲಿಲ್ಲ.
ಏನೋ ಒಂಥರ ಬೇಜಾರಾಗ್ತಿತ್ತು. ಮಾಮೂಲಿ ದಿವಸ ಓಕೆ, ಬಟ್ ಹಬ್ಬದ ದಿವಸ ಮಕ್ಕಳು ಇಲ್ಲ ಮನೇಲಿ ಅಂದಾಗ ಅದೊಂಥರ ಬೇಜಾರು ಇದ್ದೇ ಇರುತ್ತೆ. ಸೊ ಅದಾದ ನಂತರ ಇವತ್ತು ಟೆಂಪಲ್ಗೆ ಹೋಗೋಣ. ಆಲ್ಮೋಸ್ಟ್ ಒಂದು 5 to 6 ಲಿಂಗಗಳನ್ನ ಅಂದರೆ ಶಿವನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬರ್ತಾಯಿದ್ವಿ. ಬಟ್ ಇವತ್ತು ಸ್ವಲ್ಪ ಲೇಟ್ ಆಗಿದ್ದರಿಂದ ಜಸ್ಟ್ ಅಕ್ಕಪಕ್ಕ ಇರುವಂತಹ ಮೂಲಸ್ಥಾನೇಶ್ವರ ದೇವಸ್ಥಾನ ಮತ್ತು ಗರ್ಗೇಶ್ವರಿ ದೇವಸ್ಥಾನ ಇದಕ್ಕೆಲ್ಲ ಹೋಗಿದ್ದು ಬರೋಣ ಅಂತ ಹೇಳಿಬಿಟ್ಟು ಹೋಗಿದ್ದು ಬಂದಿದ್ದಾಯಿತು. ಸೊ ಇದಾಗಿತ್ತು ಇವತ್ತಿನ ನನ್ನ ಲಾಗ್. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ಲಾಗ್. ಬಾಯ್, ಟೇಕ್ ಕೇರ್.